ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಮತ್ತದೇ ಸುದ್ದಿ, ಅದೇ ರಾಗ, ಅದೇ ತಾಳ ಅನ್ನುವಂತೆ ಅದೇ ಸುದ್ದಿಗೆ ಒಂದಿಷ್ಟು ರೆಕ್ಕೆ ಪುಕ್ಕ, ಬಣ್ಣ, ಕುಂಚ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಏನದು ಮತ್ತೆ ಅಲ್ಲೋಲ ಕಲ್ಲೋಲ ಅನ್ನೋ ಸುದ್ದಿ ಇದೆ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವ್. ಬ್ರೇಕಿಂಗ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಗಳೆದಂತೆ ಬೆಳವಣಿಗೆಗಳು ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ತಾ ಇದ್ದಾವೆ. ಪವರ್ ಶೇರಿಂಗ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಯಾವ ಅನುಮಾನ ಇಲ್ಲ, ಸಿಎಂ ಬದಲಾವಣೆ ವದಂತಿಗೆ ಹೈಕಮಾಂಡ್ ಬ್ರೇಕ್ ಹಾಕ್ತಾ ಇದೆ. ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಸದ್ಯಕ್ಕೆ ಸುಮ್ಮನಿರೋ ಕಾಣಲ್ಲ. ರಾಜಕೀಯ ಮೇಲಾಟದಲ್ಲಿ ಚಾಣಕ್ಯ ಸಿಎಂ ಮೇಲುಗೈ ಸಾಧಿಸ್ತಾರಾ? ಮತ್ತೊಮ್ಮೆ ರಾಜಕೀಯ ಚದುರಂಗದಲ್ಲಿ ಡಿಕೆ ಶಿವಕುಮಾರ್ ಸೋಲ್ತಾ ಇದ್ದಾರಾ ಅಥವಾ ಇನ್ನೂ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರಾ? ಡೋಂಟ್ ನೋ. ಆದರೆ ಸದ್ಯದ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಜವಾಬ್ದಾರಿ ನಮ್ಮದು. ಹಾಗಾಗಿ ಆ ಬೆಳವಣಿಗೆಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೇ 15ರಂದು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟದ ಗಿಫ್ಟ್ ಸಿಗಬಹುದೇನೋ ಅನ್ನುವ ಗುಸುಗುಸು, ಪಿಸು ಎಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಗುಸುಗುಸಾಗೇ ಇದೆ. ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಆ ಸೌಂಡ್ಗೆ ಈಗ ಮ್ಯೂಟ್ ಬಟನ್ ಒತ್ತಲಾಗಿದೆ. ಆ ಸೌಂಡ್ ಮ್ಯೂಟ್ ಆಗ್ತಾ ಇದೆ. ಪ್ರಸ್ತುತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಸಿಎಂ ಬದಲಾವಣೆ ಚರ್ಚೆ ಇಲ್ಲಿ ಸಂಭವಿಸೋದೇ ಇಲ್ಲ, ಬರೋದೇ ಇಲ್ಲ. ಇದು ಯಾರ ಮಾತು? ನಮ್ಮ ಮಾತಲ್ಲ, ಮಾಧ್ಯಮದ ಮಾತಲ್ಲ. ಇದು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಮಾತು. ಮಲ್ಲಿಕಾರ್ಜುನ್ ಖರ್ಗೆ, ಒಂದು ವೇಳೆ ಅಂತ ಸಂದರ್ಭ ಬಂದರೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಬಿಡ್ರಿ. ಸೋನಿಯಾ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇದ್ದಾರೆ. ಸಿಎಂ ಬದಲಾವಣೆಗೆ ಇನ್ನೂ ಸಮಯ ಇದೆ. ಅಂದರೆ ಸಮಯ ಇದೆ ಅಂತ ಹೇಳಿದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು? 2028ರ ಚುನಾವಣೆ ಸಂದರ್ಭದಲ್ಲಿ ಅಂತನಾ, ಅಥವಾ 2028ಕ್ಕಿಂತ ಮುಂಚಿತವಾಗಿ ಏನಾದರೂ ಸ್ವಲ್ಪ ತಿಂಗಳುಗಳು ಇರುವಾಗ ಅಂತನಾ? ಡೋಂಟ್ ನೋ. ಆ ಸಮಯ ಬಂದಾಗ ನೋಡೋಣ ಅಂತ ಮತ್ತೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಕಾಣ್ತಾ ಇದೆ. ಎಸ್, ನಾವು ಹೇಳ್ತಾ ಇದ್ವಿ ಈ ಮುಂಚೆ ಅನೇಕ ಕ್ರಾಂತಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆ ಕ್ರಾಂತಿ, ಈ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ. ನಾವು ದಿನ ಈ ಶಬ್ದಗಳನ್ನು ಹೇಳದೆ ಹೋದರೆ ನ್ಯೂಸೇ ಮುಂದುವರಿಯೋಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸುದ್ದಿ ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ರಾಜ್ಯದ ಜನತೆಯ ದೃಷ್ಟಿಯಿಂದ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಏನಿದು ಹಕ್ಕಿಕತ್ತು ಆ ತಿಳ್ಕೊಳ್ಳೋ ಅಧಿಕಾರ ಜನರಿಗೆಲ್ವಾ? ಖಂಡಿತ ಇದೆ. ಆದರೆ ಇದು ಹೆಂಗಾಗಿದೆ ಅಂತ ಹೇಳಿದರೆ ತುಂಬ ಗಂಭೀರವಾಗಿ ಪರಿಗಣಿಸಲ್ಪಡುವಂಥ ವಿಚಾರ ಇವತ್ತು ಬಹಳ ಕ್ಲಿಷೆ ಅನ್ನಿಸ್ತಾ ಇದೆ. ಅದಕ್ಕೇನು ಹೇಳ್ತೀವಿ, ಸವಕಲು ಅಂತ ಹೇಳ್ತೀವಲ್ಲ, ಆ ಸುದ್ದಿಗೆ ಇರುವಂಥ ಮೆರುಗನ್ನು ಕಡಿಮೆ ಮಾಡಿಕೊಳ್ತಾ ಇದೆ. ಮೆರುಗೂ ಇಲ್ಲ, ಬೆರಗೂ ಇಲ್ಲ, ಸೊಬಗೂ ಇಲ್ಲ. ಒಟ್ಟಿನಲ್ಲಿ ಅದೇ ತಾಳ, ಅದೇ ರಾಗ. ಹಾಡಿದ್ದೇ ಹಾಡೋ ಕಿಸಬಾಯ್ ದಾಸ ಅನ್ನುವ ರೀತಿಯಲ್ಲಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳು ಉಂಟಾಗ್ತಾ ಇದ್ದಾವೆ. ಹೊಸ ಬದಲಾವಣೆ ಅಂತ ಹೇಳಿದರೆ, ಹೊಸ ಸುದ್ದಿ ಅಂತ ಹೇಳಿದರೆ ಅದು ಮಳೆ ಸುದ್ದಿ, ಅದು ದುರಂತದ ಸುದ್ದಿ ಅಲ್ವಾ? ಪ್ರತಿ ಬಾರಿ ಮಳೆ ಬಂದಾಗಲೂ ಅದ್ರ ಬಗ್ಗೆ ಯಾರು ಸೂಕ್ತವಾದ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಷ್ಟರ ಮಟ್ಟಿಗೆ ಇಚ್ಛಾಶಕ್ತಿ ಇಲ್ಲ. ಆದರೆ ಇದಕ್ಕೆ ಮಾತ್ರ ಅವರ ಸ್ವಹಿತಾಸಕ್ತಿಗೆ ಇನ್ನಿಲ್ಲದಂಥ ಆಸಕ್ತಿ, ಉಮೇದುವಾರಿಕೆ ನಾವು ರಾಜ್ಯ ನಾಯಕರಲ್ಲಿ, ರಾಜಕೀಯ ನಾಯಕರಲ್ಲಿ ನೋಡ್ತಾ ಇದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾತನಾಡಿದರು ಸಿಎಂ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ, ಆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ, ಬನ್ನಿ ಗಮನಿಸೋಣ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತದೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತದೆ.
ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ.